ಫಸ್ಟ್ ಅಲ್ಲಿ ಗೊಂದಲ ಆಗಿದೆ. ಬರೀ JDS BJP ಗೊಂದಲ ಆಗಿಲ್ಲ, BJPನಲ್ಲೇ ಸ್ವತಃ ಗೊಂದಲ ಆಗಿದೆ. ಒಂದು ಕಡೆ ಯಾರು ನಮ್ಮ ಮೈಸೂರಿನ ಪ್ರತಾಪ್ ಸಿಂಹ ಮೇಲ್ಗಡೆ ಹೇಳ್ತಕ್ಕಂಥದ್ದೊಂದು, ಒಳಗಡೆ ಎಲ್ರಿಗೂ ನೋವಾಗ್ತಕ್ಕಂಥದ್ದೊಂದು. ಹಾಗಾಗಿ ಅಲ್ಲೂ ವ್ಯತ್ಯಾಸ ಇದೆ. ಸದಾನಂದ ಗೌಡ್ರೂ ವ್ಯತ್ಯಾಸ ಆಗಿದೆ. ಬಹುಶಃ BJPನಲ್ಲಿ ಈ ಭಾಗದ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರನ್ನ ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿರ್ತಕ್ಕಂಥದ್ದು ಸಹ ನೋಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ಒಂದು ಶೋಭಾ ಕರಂದ್ಲಾಲ್ ಅವ್ರು ಬಿಟ್ಟರೆ ಬಹುಶಃ ಇನ್ನೊಂದು ಎಲ್ಲೋ ಇನ್ನೊಂದು ಕೊಟ್ಟಿದ್ದಾರಲ್ಲಪ್ಪ ಎಲ್ಲಪ್ಪ ಮಂಜುನಾಥ್ JDS ಇಂದ ಅಲ್ಲಿಗೆ ಹೋಗಿ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಬಹುಶಃ BJPಯ ನಿಜವಾದಂಥ ಕ್ಯಾಂಡಿಡೇಟು ಒಂದೇ. ಇಡೀ ಇವತ್ತು ಹಳೆ ಮೈಸೂರಿನ 13 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಕ್ಕಲಿಗರಿಗೆ. ಹಾಗಾಗಿ ಅದು ದೊಡ್ಡ ಗೊಂದಲದ ಮನೆಯಾಗಿದೆ. ಎರಡನೇದು, ಜನತಾದಳಕ್ಕೂ ಸಹ ಸ್ವತಃ ಒಬ್ಬ ಡಾಕ್ಟರ್ನ, ಗೌರವಾನ್ವಿತ ಡಾಕ್ಟರ್ ಮಂಜುನಾಥ್ ಅವ್ರನ್ನ, ದೇವೇಗೌಡರ ಸ್ವಂತ ಅಳಿಮೈಯನ್ನ ಅವರ ಪಕ್ಷದಲ್ಲೇ ಚಿಹ್ನೆಯನ್ನು ತಗೊಳ್ಳದಲೆ BJP ಚಿಹ್ನೆ ನಿಲ್ಲಿಸಿದ್ದಾರೆ ಅಂದರೆ ಅವ್ರ ಪಕ್ಷದ ಬಗ್ಗೆ ಅವ್ರಿಗೇನೆ ಆತ್ಮವಿಶ್ವಾಸ ಕುಗ್ಗಿದೆ ಅನ್ನೋದು ಜನ, ಮೀಡಿಯಾದವರು, ನಮ್ಮೆಲ್ಲ ಸ್ನೇಹಿತರು ಮಾತನಾಡ್ತಾರೆ. ಇದು ಏನಕ್ಕೆ ಅಂತೇಳಿ ಅವರೇ ಹೇಳ್ಬೇಕು, ನನಗಂತೂ ಗೊತ್ತಿಲ್ಲ. ಅವ್ರ ಆತ್ಮವಿಶ್ವಾಸ ಕುಗ್ಗಿದೆಯಾ, ಅವ್ರ ಪಕ್ಷದ ಚಿಹ್ನೆ, ಅವ್ರ ಪಕ್ಷದ ಇದರಲ್ಲಿ, ಅಥವಾ ಇಲ್ಲ ಬೇರೆ ಯಾವ್ದಾರ ಉದ್ದೇಶ ಇದೆಯಾ ಗೊತ್ತಿಲ್ಲ. ಸೊ ಒಬ್ಬ ಗೌರವಾನ್ವಿತ ಡಾಕ್ಟ್ರನ್ನ, ಸ್ವಂತ ಮನೆಯವ್ರನ್ನ ಮಗ ಇಟ್ಟು ಅಳಿಮೈಯನ್ನು ಹೊಟ್ಟೆ. ಬಹುಶಃ ದೇವೇಗೌಡರಿಗೆ ಮಕ್ಕಳಿಗಿಂತ ಮಂಜುನಾಥ್ ಬಗ್ಗೆ ತುಂಬ ಅಪಾರವಾದಂಥ ಪ್ರೀತಿ ವಿಶ್ವಾಸ ನಾವು ನೋಡಿದ್ದೀವಿ. ನಾವು ಜೊತೆಲಿದ್ದಾಗ್ಲೂ ಅವರನ್ನು ತೊಗೊಂಡೋಗಿ BJP ಚಿಹ್ನೆ ನಿಲ್ಲಿಸಿರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ. ಇವೆಲ್ಲವೂ ಸಹ